ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 3ನೇ ಅಧ್ಯಾಯ 28ನೆಯ ಶ್ಲೋಕ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣಾಗುಣೇಷು ವರ್ತಂತ ಇತಿ ಮತ್ವಾ ನ ಸಜ್ಜತೆ. However, he who has true insight into the respective spheres of gunas, moods of Prakriti, and their actions, holding that it is the gunas in the form of the senses, mind, etc., that move among the gunas, objects of perception, does not get attached to them. ಅರ್ಜುನ. ತತ್ವಜ್ಞಾನಿಯಾಗಿರ್ತಕ್ಕಂಥವನು, ತತ್ವವಿತ್ತನಾಗಿರ್ತಕ್ಕಂಥ ತತ್ವಜ್ಞಾನಿಯು ಅವನು ತಿಳ್ಕೊಂಡಿರ್ತಕ್ಕಂಥ ಸಿದ್ಧಾಂತವನ್ನು ಪ್ರಕಟಪಡಿಸ್ತಾ ಇದೆ. ಗುಣಗಳು ಗುಣಗಳಲ್ಲಿ ವರ್ತಿಸುತ್ತವೆ, ನಾನು ಅವುಗಳಲ್ಲಿ ವರ್ತಿಸುವುದಿಲ್ಲ ಅಂತ ತಿಳ್ಕೊಂಡಿರ್ತಾನಂತೆ. ಅಂದರೆ ಇಂದ್ರಿಯಗಳು ತಮ್ಮ ಕೆಲಸವನ್ನು ಮಾಡ್ತವೆ, ಬುದ್ಧಿ ತನ್ನ ಕೆಲಸವನ್ನು ಮಾಡುತ್ತೆ, ಮನಸ್ಸು ತನ್ನ ಕೆಲಸವನ್ನು ಮಾಡುತ್ತೆ, ಚಿತ್ತು ತನ್ನ ಕೆಲಸವನ್ನು ಮಾಡುತ್ತೆ, ಅಹಂಕಾರ ತನ್ನ ಕೆಲಸವನ್ನು ಮಾಡುತ್ತೆ. ಅಂತಃಕರಣ ಚಂಚಲತೆಯನ್ನು ಹೊಂದಿರುತ್ತೆ, ಚಿತ್ತು ನಿಶ್ಚಲವಾಗಿ ತನ್ನ ಸ್ವರೂಪವನ್ನು ಹೊಂದಿಕೊಂಡಿರುತ್ತೆ, ಬುದ್ಧಿಯು ನಿರ್ಧಾರಣಾತ್ಮಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ, ಅಹಂಕಾರವು ಅಭಿಮಾನಾತ್ಮಕವಾದ ಕೆಲಸವನ್ನು ಮಾಡುತ್ತೆ. ಇನ್ನು ಇಂದ್ರಿಯಗಳು ತಮ್ಮ ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಕಣ್ಣು ನೋಡುವುದು, ಕಿವಿ ಕೇಳುವುದು, ಇವೆಲ್ಲವುಗಳು ತಮ್ಮ ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತವೆ, ತಮ್ಮ ಗುಣಗಳಿಗೆ ಅನುಗುಣವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತವೆ. ಹಾಗಿರಬೇಕಾದಾಗ ಪ್ರಾಣನೂ ಕೂಡ ತನ್ನ ಶ್ವಾಸೋಚ್ಛ್ವಾಸ ಕ್ರಿಯೆಗಳನ್ನು ಸಹಜವಾಗಿ ತನ್ನ ಕೆಲಸವನ್ನು ಮಾಡ್ತಾ ಇರುತ್ತೆ. ಇದು ತಮ್ಮ ತಮ್ಮ ಎಲ್ಲ ಇಂದ್ರಿಯಗಳು, ಪ್ರಾಣ, ಅಂತಃಕರಣ ಮೊದಲಾದವುಗಳು ತಮ್ಮ ಕೆಲಸಗಳನ್ನು ತಾವು ಮಾಡುತ್ತಿರಬೇಕಾದಾಗ ನಾನು ಮಾಡಿದೆ ಅನ್ನುವಂಥದ್ದು ಅದರಲ್ಲಿ ಯಾವುದೂ ಇಲ್ಲ. ಅವುಗಳು ತಮ್ಮ ಕ್ರಿಯಾಗಳಿಗೆ ಅನುಗುಣವಾಗಿರ್ತಕ್ಕಂಥ ಕೆಲಸದಲ್ಲಿ ತೊಡಗಿರ್ತಾವ, ತಮ್ಮ ಸ್ವಭಾವಕ್ಕೆ ಅನುಗುಣವಾದಂಥ ಕೆಲಸವನ್ನು ಮಾಡ್ತಿರ್ತಾವ. ಅದನ್ನು ನಾನು ಮಾಡಿದೆ ಅಂತ ಹೇಳಿಕೊಳ್ಳೋದು ದಡ್ಡತನದ ಮಾತು, ಅವಿವೇಕಿಗಳ ಮಾತು ಅಂತ ಅರ್ಥ. ಹಾಗಾಗಿ ಅವುಗಳ ಸ್ವಭಾವ, ಅವುಗಳ ಗುಣ, ಅವುಗಳ ರೀತಿ, ಅವುಗಳ ನೀತಿ, ಅವುಗಳ ವ್ಯವಹಾರ ಏನಿದೆಯೋ ಆ ಕೆಲಸಗಳನ್ನು ಅವು ಮಾಡ್ತಾ ಇರ್ತಾವ. ಅದರಲ್ಲಿ ನಾನು ಆತ್ಮನಾಗಿರ್ತಕ್ಕಂಥವನು, ಸದ್ವಸ್ತು ಆಗಿರ್ತಕ್ಕಂಥವನು, ಚೈತನ್ಯ ರೂಪನಾಗಿರ್ತಕ್ಕಂಥವನು, ನಾನು ಸಾಕ್ಷಿ ರೂಪದಿಂದ ಇರುತ್ತೇನೆ. ಅವುಗಳು ಮಾಡಿರ್ತಕ್ಕಂಥ ಕೆಲಸದಿಂದಾಗಲಿ, ಸುಖದಿಂದಾಗಲಿ, ದುಃಖದಿಂದಾಗಲಿ ನನಗೆ ಯಾವುದೂ ಸಂಬಂಧಪಡುವುದಿಲ್ಲ. ಅವುಗಳು ಮಾಡಿರ್ತಕ್ಕಂಥ ಲೋಪವಾಗಲಿ, ಪಾಪವಾಗಲಿ, ದೋಷವಾಗಲಿ ಅದ್ಯಾವುದು ಕೂಡ ನಾನು ಸಂಬಂಧಪಟ್ಟವನಲ್ಲ. ನಾನು ಅವೆಲ್ಲವುಗಳಿಗೆ ಸಾಕ್ಷಿ ಆಗಿರ್ತಕ್ಕಂಥವನು. ಸಾಕ್ಷಿ ಚೇತ ಕೇವಲ ನಿರ್ಗುಣ ಅನ್ನುವಂಥ ಉಪನಿಷತ್ ವಾಣಿಯು ಕೂಡ ಇಲ್ಲಿ ಸದೃಢ ಮಾಡುತ್ತದೆ. ಹಾಗಾಗಿ ಆತ್ಮನಾಗಿರ್ತಕ್ಕಂಥ ನಾನು ಇವೆಲ್ಲವುಗಳಿಗೆ ಶರೀರ, ಪ್ರಾಣ, ಇಂದ್ರಿಯ, ಅಂತಃಕರಣ ಇವುಗಳಿಗೆ ಸಾಕ್ಷಿಭೂತನಾಗಿದ್ದೇನೆ ಅನ್ನುವಂಥ ನಿರ್ಧಾರವನ್ನು ಹೊಂದಿದವನೇ ತತ್ವವಿತ್ತು ಆಗಿರ್ತಾನೆ, ತತ್ವಜ್ಞಾನಿ ಆಗಿರ್ತಾನೆ. ಅಂಥ ತತ್ವಜ್ಞಾನಿ ಆಗಿರ್ತಕ್ಕಂಥವನು ಇವುಗಳ ಸಂಬಂಧವನ್ನು ಹೊಂದಿರೋದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಹರಿ ಓಂ ತತ್ಸತ್.